ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ಮನೆಯಲ್ಲಿ ಹೊಸ ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ಅಂತೂ ಇತ್ತು, ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಒಂಚೂರು ಎಲ್ಲ ಯೋಚನೆ ಮಾಡ್ತಾ ಇದ್ದೆ ಯಾವ್ಯಾವ ಐಟಮ್ನ ಎಲ್ಲೆಲ್ಲಿ ಹೆಂಗೆ ಜೋಡಿಸ್ಬೇಕು ಅಂತ. ಸದ್ಯಕ್ಕೇನು ಗೊತ್ತಾಗೋದಿಲ್ಲ, ಯಾಕೆ ಅಂತಂದರೆ ಹೊಸ ಮನೆ ಹೊಸ ಥರ ಇರುತ್ತೆ, ಇಲ್ಲೆಲ್ಲ ಜಾಗ ಯಾವ ಐಟಮ್ ಎಲ್ಲಿ ಸೂಟ್ ಆಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಪ್ರತಿದಿನ ಕೆಲಸ ಮಾಡ್ತಾ ಮಾಡ್ತಾ ಯಾವ್ದ್ಯಾವ್ದು ಎಲ್ಲಿಟ್ರೆ ಚೆಂದ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಫಸ್ಟ್ ನನಗೆ ಬೇಸಿಕ್ಕಾಗಿ ಯಾವ ಐಟಮ್ ಎಲ್ಲೆಲ್ಲಿ ಹೋಗಬೇಕೋ ಅಲ್ಲಿ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಶುರು ಮಾಡಿಕೊಂಡೆ. ಯಾಕೆ ಅಂತಂದರೆ ಯುಗಾದಿ ಹಬ್ಬ ಕೂಡ ಶುರು ಆಗಿದೆ, ಅಂದರೆ ಹಬ್ಬ ಹತ್ರ ಬಂದಿದೆ, ಹಬ್ಬದ ಕೆಲಸನೂ ಇತ್ತು. ಹಾಗಾಗಿ ಇನ್ನು ನಮ್ಮ ಲಕ್ಕಿಗೆ ಒಳ್ಳೆ ಜಾಗ ಇದು. ಲಕ್ಕಿ ಏನ್ ನೋಡ್ತಾ ಇದೀಯಾ? ನಾನು ಹೋಗೋರ್ನ ಬರೋರ್ನೆಲ್ಲ ನೋಡ್ತಾ ಇದ್ಯಾ ಲಕ್ಕಿ? ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೆ. ಸೀದಾ ಹೋಗುತ್ತೆ, ಅಲ್ಲಿ ಕುತ್ಕೊಳ್ಳುತ್ತೆ, ನೋಡುತ್ತೆ ಅಲ್ಲಿ ನಾಯಿಗಳೆಲ್ಲ ಇದಾವೆ, ಅವೆಲ್ಲ ಓಡಾಡ್ತಾ ಇರ್ತಾವ, ಅವನ್ನ ನೋಡ್ತಾ ಇರುತ್ತೆ. ಅದ್ರ ಜೊತೆಗೆ ವಾಕಿಂಗ್ ಎಲ್ಲ ಹೋಗಿರ್ತಾರಲ್ಲ ಅದನ್ನು ನೋಡ್ತಾ ಇರುತ್ತೆ. ಏನ್ ಡೈಲಿ ಮೇಲೆ ಹೋಗಿ ಅಲ್ಲಿ ಮೇಲೆ ಫುಲ್ ಅಲ್ಲಿರುತ್ತೆ, ಬರ್ತಾ ಇಲ್ಲ, ವಾಪಸ್ ಹೋಗ್ತಾ ಇದೆ. ನಾವು ಹೋಗ್ತೀವಿ, ಬಾಯ್ ಬಾ ಬಾ. ರಾತ್ರಿ ಎಲ್ಲ ಹುಡುಕ್ತಾ ಇದ್ದೀನಿ, ನಾನು ಕೂಗ್ತಾ ಇದ್ದೀನಿ, ಕಾಣಿಸ್ತಾ ಇಲ್ಲ. ಬಂದರೆ ಫುಲ್ ಮೇಲ್ಗಡೆ ಬಂದು ಈ ರೂಮಲ್ಲಿ ಇಲ್ಲೈತೆ. ದಿನ ಹಿಂಗಿತ್ತು. ಬೆಳಗ್ಗೆ ಒಂದು ಹೊಸ ಮನೆ, ಹೊಸ ಜರ್ನಿ ಅಂತಲೇ ಹೇಳ್ಬೋದು. ನಮ್ಮ ಲೈಫ್ಗೆ ಇದು ಒಂಥರ ಹೊಸ ಚಾಪ್ಟರು. ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಇವತ್ತಿನ ದಿನನ ಶುರು ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಒಂಥರ ಚೆನ್ನಾಗಿತ್ತು, ಕೂಲಾಗಿ. ನಿನ್ನೆ ಹಿಂದಿನ ದಿನ ಏನಾಯಿತು ಅಂತಂದರೆ ಒಂಥರ ಗಾಳಿ ಮಿಂಚು, ಒಳ್ಳೆ ಮಳೆ ಆಯಿತು, ತಣ್ಣ ಗಾಳಿ ಬೀಸ್ತಾ ಇತ್ತು, ತುಂಬ ಒಂಥರ ಕೂಲಾಗಿತ್ತು. ಇದೇನಪ್ಪ ಹೊಸ ಮನೆಗೆ ಬಂದ್ವಿ, ಮಳೆ ಬರ್ತಾ ಇದೆ, ಒಳ್ಳೆ ಗುಡುಗು ಮಿಂಚು, ನೋಡೋಕ್ಕೆ ಸಖತ್ತಾಗಿತ್ತು. ನೈಟ್ ಮಾತ್ರ ಚೆನ್ನಾಗಿ ಒಂದು ಸ್ವಲ್ಪ ತುಂಬ ಟಯರ್ಡ್ ಆಗಿತ್ತು, ತಣ್ಣ ಗಾಳಿ ಬೀಸ್ತಾ ಇತ್ತು, ಒಳ್ಳೆ ನಿದ್ದೆ ಮಾಡಿದ್ವಿ. ನೈಟ್ ಎಷ್ಟಾಗುತ್ತೋ ಅಷ್ಟೆಲ್ಲ ಐಟಮ್ಗಳನ್ನ ಎತ್ತಿಟ್ಕೊಂಡ್ವಿ. ನಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ರಲ್ಲ ಅವರೆಲ್ಲ ಇದ್ರು, ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇನ್ನು ಒಂದು ಲಾಸ್ಟ್ ಟ್ರಿಪ್ ಏನು ಐಟಮ್ ಬಂದಿತ್ತಲ್ಲ ಅದನ್ನೆಲ್ಲ ನಾವಿಬ್ರೇನೆ ಮೇಲ್ಗಡೆ ಶಿಫ್ಟ್ ಮಾಡ್ಕೊಂಡ್ರಿ. ನನ್ನ ಹಸ್ಬೆಂಡ್ ಸ್ವಲ್ಪ ಎಲ್ಲ ಮಾಡಿದ್ರು. ಕೆಳಗಡೆ ಫ್ಲೋರಲ್ಲೇ ಮನೆ ಇದ್ಬಿಟ್ಟಿದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಷ್ಟು ರಿಸ್ಕ್ ಆಗ್ತಿರಲಿಲ್ಲ, ಮನೆನೇ ಒಂದು ಫ್ಲೋರ್ ಮೇಲೆ ಹತ್ಬೇಕಲ್ವ, ಹಾಗಾಗಿ ಸ್ವಲ್ಪ ಐಟಮ್ನ ಮೇಲೆ ಶಿಫ್ಟ್ ಮಾಡೋದು ಕಷ್ಟ ಆಯಿತು. ಅದಾದಮೇಲೆ ನಿಧಾನಕ್ಕೆ ಬೇಕಾಗಿರೋದನ್ನೆಲ್ಲ ಸೈಡಲ್ಲಿ ಇಟ್ಕೊಂಡೆ. ಅಂದರೆ ಯಾವುದು ರೂಮ್ಗಳಿಗೆ ಹೋಗ್ಬೇಕು ಅದನ್ನೆಲ್ಲ ಫಸ್ಟೇ ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ, ಯಾಕೆಂದರೆ ಒಂದೊಂದೇ ಇಡೋಕ್ಕಾಗಲ್ಲ ಅಂತ. ಆಮೇಲೆ ನಾವು ಯಾವಾಗ ಮೇಲೆ ಹೋಗ್ಬೇಕು ಅಂದ್ಕೊಂಡು ಅವಾಗ ಇಬ್ರು ಎಷ್ಟೆಷ್ಟು ಐಟಮ್ನ ಎತ್ಕೊಂಡೋಗಿ ಆ ರೂಮ್ಗೆ ಸೆಟ್ ಮಾಡ್ತಾ ಇದ್ವಿ. ಇನ್ನು 3ನೇ ಫ್ಲೋರ್ಗೆ ಹೋಗ್ಬೇಕು ಅನ್ನೋದನ್ನೆಲ್ಲ ಅದನ್ನು ಮತ್ತೆ ಸೈಡಲ್ಲಿ ಇಟ್ಕೊಳ್ತಾ ಇದೆ. ಅದನ್ನೆಲ್ಲ ನೆಕ್ಸ್ಟ್ ಅಲ್ಲಿಗೆ ಏನು ಕ್ಲೀನ್ ಮಾಡೋಕೆ ಹೋಗ್ಸಿದ್ನಲ್ಲ ಅವಾಗ ಅಲ್ಲಿಗೆ ತೊಗೊಂಡೋಗಿ ಶಿಫ್ಟ್ ಮಾಡ್ತಾ ಇದೆ. ಕಂಪ್ಲೀಟಾಗಿ ಮನೇನ ಅರೇಂಜ್ ಮಾಡೋಕ್ಕಾಗಲಿಲ್ಲ, ಆದ್ರೂ ಇಷ್ಟೆಲ್ಲ ಸೆಟ್ ಮಾಡೋಷ್ಟೊಳಗೆ ಸಿಕ್ಕಾಪಟ್ಟೆ ಸಾಕಾಗೋಯ್ತು. ನನ್ನ ಹಸ್ಬೆಂಡು ನಾನು ಇಬ್ಬರೇ ಮಾಡಿದ್ವಿ. ಮೇಲ್ಗಡೆ ಅವರೆಲ್ಲ ಶಿಫ್ಟ್ ಮಾಡಿಕೊಟ್ರು ಅಷ್ಟೇ. ಮತ್ತು ಅದನ್ನೆಲ್ಲ ಒಂದೊಂದೇ ಏನು ನಾವು ಪ್ಯಾಕ್ ಮಾಡಿದ್ವಿ, ಓಪನ್ ಮಾಡ್ತಾ ಐಟಮ್ ಜಾಸ್ತಿ ಆಗ್ತಾಯಿತ್ತು. ಎಲ್ಲೆಲ್ಲಿ ಇರಬೇಕು, ಎಲ್ಲೆಲ್ಲಿ ಏನೇನು ಹೋಗುತ್ತೆ ಅಂತ ಯೋಚನೆ ಮಾಡಿ ಇರೋಷ್ಟರೊಳಗೇನೆ ಇವತ್ತು ಸಂಜೆನೇ ಆಗೋಯ್ತು, ಅಷ್ಟು ಟೈಮ್ ತೊಗೊಳ್ತು. ಇನ್ನು ನಾನು ಈ ಮನೆಗಿಂತ ಹಿಂದಿನ ಮನೆ ನೋಡಿದೆ. ಮತ್ತು ಬೆಂಗಳೂರಲ್ಲಿ ಮನೆ ಹುಡ್ಕೋದು ತುಂಬಾ ಕಷ್ಟ, ಅವರು ಮೈಂಡ್ಸೆಟ್ಗಳೇ ಬೇರೆ ಥರ ಇರುತ್ತೆ. ಇವಾಗಿರೋ ಮನೆಗೂ ಅಷ್ಟೇ, ಕೆಲವೊಬ್ಬರು ಒಂದೊಂದು ಹೇಳಿದ್ರು ಲಾಸ್ಟ್ ಬ್ಲಾಗಲ್ಲಿ, ಇಂಟೀರಿಯರ್ ಇಲ್ಲ ಅಥವಾ ಹಳೆ ಮನೆ ಅಥವಾ ಏನೋ ವೈಬ್ಸ್ ಇಲ್ಲ. ಹಾಗೆ ಬೆಂಗಳೂರಲ್ಲಿ ಮನೆ ಹುಡುಕಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬೆಂಗಳೂರಲ್ಲೆಲ್ಲ ಆಲ್ಮೋಸ್ಟ್ ರೆಂಟೆಡ್ ಹೌಸ್ ಯಾರ್ಯಾರು ಹುಡುಕ್ತಾರೋ ಅವ್ರಿಗೆಲ್ಲ ಇದ್ರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮನೆ ಚೆನ್ನಾಗಿರುತ್ತೆ, ನಮ್ಮನ್ನು ನೋಡಿ ಜಡ್ಜ್ ಮಾಡೋರು ಇರ್ತಾರೆ. ನಾವು ಅಫಿಷಿಯಲ್ ಇರೋರಿಗೆ ಕೊಡ್ಬೇಕು ಅನ್ಕೊಂಡಿದ್ದೀವಿ, ಮಗು ಇದೆಯಾ, ಇಷ್ಟು ಚಿಕ್ಕ ಮಕ್ಳು ಕೊಡಲ್ಲ, ಕ್ಯಾಟ್ ಇದೆಯಾ, ಡಾಗ್ ಇದೆಯಾ, ಪೆಟ್ ಅಲೌಡ್ ಇಲ್ಲ, ಆಮೇಲೆ ಕಾರ್ ಪಾರ್ಕಿಂಗ್ ಕೊಡಲ್ಲ ನಾವು, ನಮಗೆ ಪಾರ್ಕಿಂಗ್ ಅಷ್ಟೇ ಆಗುತ್ತೆ, ನಿಮ್ಮ ಕಾರ್ನೆಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಕೆಲವೊಬ್ರು ಏನಂತ ಅಂದರೆ ಮನೇಲಿರೋ ಪಾರ್ಟ್ಗಳ್ನೂ ಸಹ
ತೊಗೊಂಡು ಬರೋಂಗಿಲ್ಲ. ಅಂದರೆ ಪಾಟು ಇಡೋಕ್ಕೆ ನಮ್ಮ ಪರ್ಮಿಷನ್ ಕೊಡೋಲ್ಲ. ಹೊರಣ ಎಲ್ಲ ಸಿಕ್ಕಾಬಡೆ ಚೆನ್ನಾಗಿತ್ತು ಆ ಮನೆಗೆ, ಆದರೆ ಪಾಟು ಇಡೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿದ್ರು. ಆಮೇಲೆ ಹಿಂದೂಗಳು ಅಂದ್ಬಿಟ್ಟು ಒಂದೇ ಒಂದು ತುಳಸಿ ಕಟ್ಟೆ ಇಟ್ಕೋಬೋದು, ಅದ್ರ ಮೇಲೆ ಯಾವುದು ಪಾಟು ಇಡೋಕ್ಕೆ ನಾವು ಬಿಡಲ್ಲ. ಆ ರೂಲ್ಸ್ನೆಲ್ಲ ನಾನು ನೋಡಿದೆ. ಚಿಕ್ಕ ಮಗು ಇದೆ, ಅದನ್ನು ಒಪ್ಕೊಳ್ಳಲ್ಲ ಅಂತ ಅಂದರು 4 ವರ್ಷ ಅಂದಿದ್ದಕ್ಕೆ. ಆಮೇಲೆ ನಾನು ಅವಾಗವಾಗ ಬಂದು ಮನೆ ಹೆಂಗಿಟ್ಟಿರ್ತೀರ ಅಂತ ಬಂದು ನಾನು ನೋಡ್ಕೊಂಡು ಹೋಗ್ತೀನಿ ಅನ್ನೋ ರೂಲ್ಸ್ಗಳು. ಸೊ ಇವೆಲ್ಲ ನೋಡಿ ನಿಜವಾಗ್ಲೂ ನಮಗೆ ಈ ಏನೋ ಅರಮನೆ ಬೇಕೋ, ಟ್ರಿಪ್ಲೆಕ್ಸ್ ಬೇಕೋ, ಅಥವಾ ಇಂಟೀರಿಯರ್ ಚೆನ್ನಾಗಿ ಯಾವುದೋ ಥಾಟ್ಸ್ ಇರಲಿಲ್ಲ. ನಮ್ಮ ಕ್ಯಾಟ್ಗೊಂದು ಪರ್ಮಿಷನು, ನಮ್ಮ ಕಾರ್ಗೊಂದು ಪಾರ್ಕು, ನಮ್ಗೊಂದು 3 BHK ಮನೆ, ಇಷ್ಟೇ ನಮಗೆ ಇದ್ದಿದ್ದು ರಿಕ್ವೈರ್ಮೆಂಟು. ನೀವು ಏನೇನೋ ಅಂದ್ಕೊಳ್ತೀರಾ ಈ ಮನೆ ನೋಡಿ. ನನಗೆ ಬೇಸಿಕ್ ಆಗಿದ್ರು ಅಟ್ಲೀಸ್ಟ್ ಸ್ಪೇಷಿಯಸ್ ಆಗಿದೆ, ಮತ್ತು ಯಾರ್ದು ತಲೆನೋವಿಲ್ಲ. ಆ ಒಂದು ಇದಕ್ಕೋಸ್ಕರ ನಾನು ಮೆಟ್ಲು ಹತ್ತಿ ಇಳಿದ್ರೂ ಪರವಾಗಿಲ್ಲ, ಈ ಒಂದು ಸಮಸ್ಯೆ ಇಲ್ಲ ಅಂದರೆ ಸಾಕು ಅಂತ ಇದನ್ನೆಲ್ಲ ನೋಡಿದ್ವಿ. 2 ಮಂತ್ಸ್ ನಾವು ಹುಡುಕಿದ್ದು. 2 ಮಂತ್ಸಲ್ಲಿ ಎಷ್ಟೆಷ್ಟು ರೂಲ್ಸ್ ನೋಡಿದ್ವಿ ಅಂದರೆ ಕೊನೆಗೆ ಜನ ಅನ್ಕೊಂಡ್ಬಿಡ್ತಾರೆ ಯಾವುದೋ ಒಂದು ಮನೆ ಸಿಕ್ಕಿದ್ರೆ ಸಾಕಪ್ಪ ಹೋಗ್ಬಿಡೋಣ ಅಂತ. ಅಷ್ಟು ಪ್ರಾಬ್ಲಮ್ ಕೊಡ್ತಾರೆ. ಲಾಸ್ಟ್ ಟೈಮ್ ಇಂಟೀರಿಯರ್ ಚೆನ್ನಾಗಿತ್ತಲ್ಲ, ಆ ಮನೆ ನಮ್ಗೆ ಇಷ್ಟ ಆಯಿತು. ಎಷ್ಟು ಬಾಡಿಗೆ ಆದ್ರೂ ಕೊಡೋಕ್ಕೆ, ಯಾಕೆಂದರೆ ನನಗೆ ಇಷ್ಟ ಆಗಿತ್ತು, ನಮ್ಮ ಮನೆಯವ್ರಿಗೆ ಇಷ್ಟ ಆಗಿತ್ತು, ನಮ್ಮ ಬಜೆಟಲ್ಲಿತ್ತು. ತೊಗೊಳ್ಳೋಣ ಅಂತ ನೋಡೋದಕ್ಕೆ ಅವರು ನಮ್ಮನ್ನೇ ನೋಡಿ ಅಫಿಷಿಯಲ್ಸ್ಗೆ ಕೊಡಬೇಕು, IT ಕಂಪ್ನಿಲಿ ಜಾಬ್ ಮಾಡೋರಿಗೆ ಕೊಡ್ತೀವಿ ಅಂತ ಹೇಳಿದ್ರು. IT ಕಂಪ್ನಿಯಲ್ಲಿ ಜಾಬ್ ಮಾಡಬೇಕು, ಅವ್ರ ಮನೇಲಿ ತುಂಬ ಕಮ್ಮಿ ಇರ್ತಾರೆ ಅಂತ. ಅಷ್ಟು ದೊಡ್ಡ ಮನೇಲಿ IT ಕಂಪ್ನಿಲಿ ಜಾಬ್ ಮಾಡೋರು ಏನು ಮಾಡ್ತಾರೆ ಅಲ್ವಾ? ಸೊ ಈ ಥರ ಅವರವರ ರೂಲ್ಸ್ಗಳನ್ನ ಫಾಲೋ ಮಾಡಿ ಫೈನಲಿ ನಮ್ಗೆ ಇಷ್ಟ ಆಗಿರೋ ಮನೆ ಸಿಗೋದಿದೆಯಲ್ಲ, ತುಂಬ ಕಷ್ಟ ಅಂದರೆ ಕಷ್ಟ. ಅದು ಮಾಡಿರೋರಿಗೆ ಮಾತ್ರ ಗೊತ್ತು. ಎಲ್ಲ ನೋಡಿದ್ಮೇಲೆ ನಮಗೆ ಮನೆ ಓಕೆ ಆಯಿತು. ಪರವಾಗಿಲ್ಲ, ನಮಗೇನು ಇದರಲ್ಲಿ ನೋಡಿ ಮನ್ಸಲ್ಲಿ ಹೆಂಗಿರುತ್ತೋ ಹಂಗೆ ಮನೇಲಿ ನೀವು ಮನ್ಸಲ್ಲಿ ಏನು ಇಟ್ಕೊಂಡಿರ್ತಾರೋ ಮನೇಲೂ ಹಂಗೆ ಕಾಣಿಸುತ್ತೆ. ನಮ್ಮ ಎದುರುಗಡೆನೂ ಆ ಬಿಂಬಗಳೇ ಬರೋಕ್ಕೆ ಶುರು ಆಗುತ್ತೆ. ನನ್ನ ಮನ್ಸಲ್ಲಿ ನನಗೆ ಪಾಸಿಟಿವ್ ಆಗೇ ಇದ್ದೀನಿ, ಈ ಮನೇಲೂ ನನಗೆ ಪಾಸಿಟಿವ್ ವೈಬ್ಸೇ ಕೊಡ್ತಾ ಇದೆ. ನೀವು ನೋಡಿದವ್ರಿಗೆ ಹಂಗೆ ಅನಿಸ್ಬೋದು, ವಿಡಿಯೋದಲ್ಲಿ ಏನೂ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಹಂಗಾಗಿ ಅದು ಬಿಟ್ಟರೆ ಇನ್ನೆಲ್ಲ ಕೂಡ ಇಲ್ಲಿ ಫಿಟ್ ಆ್ಯಂಡ್ ಫೈನ್ ಅಂತ ನಂಗೆ ಈಗ ಸದ್ಯಕ್ಕೆ ಅನ್ನಿಸ್ತಾ ಇದೆ. ನಮ್ಮ ಮನಸ್ಸಿಗೆ ಓಕೆ ಅನ್ನಿಸ್ತು. ಯಾವುದೂ ಪ್ರಾಬ್ಲಮ್ ಇಲ್ಲ, ಯಾರ್ದು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಮ್ಮ ಮಕ್ಕಳು ಕೂಗಾಡ್ಬೋದು, ಕಿಚ್ಚಾಡ್ಬೋದು, ಕುಂದಾಡ್ಬೋದು, ಎಲ್ಲನೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಓಕೆನಾ? ಅದಾದಮೇಲೆ ಕೆಳಗಡೆ ಆದಷ್ಟು ಸ್ವಲ್ಪ ಸೆಟ್ ಮಾಡಿ ರೂಮ್ನು ಕೂಡ ಒಂಚೂರು ಸೆಟಪ್ ಮಾಡಿಕೊಂಡೆ. ಇನ್ನು ಪ್ರಗತಿ ರೂಮ್ಗೆ ಎಂಟ್ರಿ ಕೊಟ್ಟರೆ ಭಯ ಆಗ್ತಾಯಿತ್ತು, ಏಕೆಂದರೆ ಅದನ್ನು ನಾನು ಇನ್ನೂ ಸೆಟ್ ಮಾಡೋಕ್ಕಾಗಲಿಲ್ಲ. ಸದ್ಯಕ್ಕೆ ಇಲ್ಲಿ ಮಲ್ಕೊಳ್ಳೋಕ್ಕಾದ್ರೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು. ಪ್ರಗತಿ ರೂಮ್ ಕ್ಲೀನ್ ಮಾಡೋದಕ್ಕೆ ಇನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ. ತುಂಬ ಬಟ್ಟೆ ಇತ್ತು, ಅದನ್ನೆಲ್ಲ ಒಂದೊಂದು ಕಡೆ ಸೇರಿಸೋದಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಅದನ್ನ ಹಾಗೆ ಬಿಟ್ಟೆ. ಇನ್ನು ನಾಳೆನೇ ಅಮ್ಮನ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸಂಜೆ ತನಕ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಾಳೆ ಹೋಗೋಣ ಅಂತ. ಫುಲ್ ಟಯರ್ಡ್ ಆಯಿತು. ಎಷ್ಟು ಟಯರ್ಡ್ ಆಯಿತು ಅಂತಂದರೆ ಕಣ್ಣು ಹಿಂಗೆ ಎಳಿತಾ ಇತ್ತು, ಅಷ್ಟು ಟಯರ್ಡ್ ಆಯಿತು. ಹಾಗೆ ಸುಮ್ಮನೆ ಮಲ್ಕೊಂಡೆ. ಲಕ್ಕಮ್ಮ ಇನ್ನೊಂದು ಏನಂತಂದರೆ ಸ್ವಲ್ಪ ಹಾರ್ಡ್ ವಾಟರ್ ಇದೆ. ಪಾಪ ಅವರು ನಮಗೆ ಸಾಫ್ಟ್ನರ್ ಹಾಕ್ಸ್ಕೊಟ್ಟಿದ್ದಾರೆ ಓನರು. ತುಂಬ ಹಾರ್ಡ್ ವಾಟರ್ ಅಂದರೆ ಸೋಲಾರ್ ಎಲ್ಲ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೋಲಾರ್ ಕೂಡ ಇದೆ. ಒಳ್ಳೆ ಬಿಸಿ ನೀರು ಬರ್ತಾಯಿತ್ತು. ಚೆನ್ನಾಗಿ ಬಿಸಿಲಿತ್ತಲ್ವ, ಫುಲ್ಲು ಚೆನ್ನಾಗಿ ಸ್ನಾನ ಮಾಡಿ ಮೈಕೈ ನೋವೆಲ್ಲ ಸ್ವಲ್ಪ ಕಡಿಮೆ ಆಯಿತು. ಇನ್ನು ಲಕ್ಕಿಗೆ ಬಾಲ್ಕನಿಲಿ ಓಡಾಡ್ಕೊಂಡಿರೋದೇ ಇಷ್ಟ ಆಗ್ಬಿಟ್ಟಿದೆ. ಅಲ್ಲಿ ವೆಹಿಕಲ್ಸ್ ಹೋಗೋದು ಸ್ವಲ್ಪ ಕಾಣಿಸುತ್ತೆ. ಅದು ಹಿಂಗೆ ನೋಡುತ್ತೆ. ಸ್ವಲ್ಪ ಜನ ಓಡಾಡ್ತಾ ಇರ್ತಾರೆ. ನಮ್ಮ ಮನೆ ಮುಂದೆ ಏನಾದರೂ ವಾಕಿಂಗ್ ಹೋಗೋರು, ಇದರಲ್ಲೇ ಇರೋರು ವಾಕ್ ಮಾಡ್ತಾರಲ್ಲ, ಅವ್ರನ್ನ ನೋಡ್ತಾ ಇರುತ್ತೆ. ಒಂದೆಷ್ಟೇನಾದರೂ ನಾಯಿ ಮರಿಗಳು ಹೋದ್ರೆ ಅದನ್ನ ನೋಡ್ತಾ ಇರುತ್ತೆ. ಅದಕ್ಕೂ ಒಂಥರ ಚೆಂದ ಆಗಿದೆ ಇವಾಗ. ಇನ್ನು ನೋಡೋಣ ನೆಕ್ಸ್ಟ್ ಬಾಲ್ಕನಿಗೆಲ್ಲ ನನ್ನ ರೂಮ್ ಬಾಲ್ಕನಿಗೆಲ್ಲ ಹೂವಿನ ಗಿಡ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕೊಂಡ್ಮೇಲೆ ಇನ್ನೂ ಏನೇನೋ ಇದೆ, ನೋಡೋಣ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಏನೇನು ಮಾಡೋದಕ್ಕೆಲ್ಲ ಅವಕಾಶಗಳು ಜಾಸ್ತಿ ಇದೆ. ಸ್ವಲ್ಪ ಏನಾದರೂ ಗಿಡಗಳು ಹಾಕೋಕ್ಕೆಲ್ಲ ನಂಗೆ ತುಂಬ ಇಷ್ಟ ಅಲ್ವಾ, ಅದನ್ನೂ ಮಾಡಬೇಕು. ಇವತ್ತು ನನ್ನ ಹೊಸ ವ್ಲಾಗ್. ಏನಾದರೂ ಮಾಡಬೇಕಂತ ಅಂದ್ಕೊಂಡೆ. ಇಡೀ ಮನೆ ಕ್ಲೀನ್ ಮಾಡೋಷ್ಟರೊಳಗೆ ನಮಗೆ ನೆನ್ನೆನೂ ಸ್ವಲ್ಪ ಎಲ್ಲ ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು. ಯಾಕೆ ಅಂತಂದರೆ ಮಕ್ಕಳು ಹಬ್ಬ ಮುಗಿಸ್ಕೊಂಡು ಬಂದಮೇಲೆ ಅಷ್ಟರೊಳಗೆ ಒಂದು ಮಟ್ಟಿಗೆ ಸೆಟ್ ಆದರೆ ಅವ್ರಿಗೂ ಕೂಡ ಇಡೀ ಮನೆ ಒಳಗೆ ಓಡಾಡೋದಕ್ಕೆ ಒಂಥರ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಷ್ಟೆಷ್ಟು ಟ್ರೈ ಮಾಡಿದೆ. ಜಸ್ಟ್ 50% ನನ್ನ ಕೈಲಿ ಅರೇಂಜ್ ಮಾಡೋಕ್ಕಾಗಲಿಲ್ಲ. ಆದ್ರೂ ಅಡುಗೆ ಮನೆಗೆ ಏನೇನು ಹೋಗಬೇಕೋ ಅದೆಲ್ಲ ಹೋಗಿದೆ. ಇನ್ನು ಬೆಡ್ರೂಮು ಕೂಡ ಒಂದು ಸ್ವಲ್ಪ ಮಾಡಿದ್ದೀನಿ. ಪ್ರಗತಿ ರೂಮ್ ಮಾಡೋಕ್ಕಾಗಲಿಲ್ಲ, ಅದೊಂದು ಸ್ವಲ್ಪ ಹಾಗೆ ಬಿಟ್ಟೆ. ಇನ್ನು ಇವತ್ತು ಫಸ್ಟ್ ಡೇ ಅಲ್ವಾ, ಒಂಥರ ಚೆನ್ನಾಗಿತ್ತು. ಹೆಂಗಿದೆ ಅಂತಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿ
ಈಗ 1 ನಿಮಿಷ ಬಿಟ್ಟರೆ ಹಾಗೆ ಮಲ್ಕೊಂಬಿಡ್ಬೋದು, ಅಷ್ಟು ಬಾಡಿ ಪೇಯ್ನ್ ಆಗಿದೆ. ಎಷ್ಟೋ ದಿನ ಆಗಿತ್ತು ಗೊತ್ತಾ ಈ ಥರ ನಾನು ಕೆಲಸ ಮಾಡಿ, ನಿಜವಾಗ್ಲೂ ಅಂದರೆ ಬಿಟ್ಟರೆ ಸಾಕು ಮಲಗ್ಬಿಡ್ತೀನಿ ಅಂತ ಆ ರೇಂಜಿಗೆ ಕೆಲಸ ಮಾಡಿರೋದು ಇವತ್ತೇನೆ. ಆಮೇಲೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಮೆಟ್ಲು ಹತ್ತೋದಕ್ಕೆ ಕಾಲೆಲ್ಲ ಪೇಯ್ನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನೋಡಿ ಇವತ್ತು ಕಾಲೇನು ನೋವ್ತಾ ಇಲ್ಲ, ಆರಾಮಾಗಿ ಹತ್ತಿ ಹಿಡಿದು ಎಲ್ಲ ರೂಮು ಕ್ಲೀನ್ ಮಾಡಿಕೊಂಡು, ಸ್ವಲ್ಪ ಮೇಲ್ಗಡೆ ಎಲ್ಲ ಒರ್ಸೋಕ್ಕಾಗಲಿಲ್ಲ, ಕೆಳಗಡೆ ಮಾತ್ರ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ. ಇನ್ನು ನಾಳೆ ಅಮ್ಮನ ಮನೆಗೆ ಹೋಗ್ತೀನಿ, ಹಬ್ಬ ಇದೆ ಅಲ್ಲ, ಸೊ ಹಾಗಾಗಿ ಇಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ದೇವ್ರ ಮನೆ ಇನ್ನೂ ಸೆಟ್ ಮಾಡ್ಕೊಳ್ಳಲಿಲ್ಲ. ಈ ವರ್ಷ ಮೊದಲನೇ ಹಬ್ಬ ಯುಗಾದಿ ಇಲ್ಲಿ ಮಾಡ್ತೀವಿ ಅಂತ ಅನ್ಕೊಂಡ್ವಿ. ಮೊದಲನೇ ಹಬ್ಬ ಅಲ್ಲ, ಅಂದರೆ ಫಸ್ಟ್ ಯುಗಾದಿ ಮಾಡೋಕ್ಕಾಗಲಿಲ್ಲ, ಅಮ್ಮನ ಮನೆಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೊರಟಿದ್ದೀವಿ. ಇಬ್ರು ಅಲ್ಲೇ ಇದ್ದಾರೆ. ಪ್ರೀತಮ್ ಕೇಳ್ತಾ ಇದ್ದಾನೆ, ಮಮ್ಮಿ ಯಾವಾಗ ಬರ್ತೀಯಾ ಅಂತ. ಹಬ್ಬ ಮುಗಿಸ್ಕೊಂಡು ಅವ್ರನ್ನೂ ಕರ್ಕೊಂಡು ಬರ್ತೀನಿ, ಅವರು ಇಲ್ಲಿ ಇರಲಿ. ಆಮೇಲೆ ಇನ್ನೊಂದು ಈ ಮನೇಲಿ ನಂಗೆ ಏನು ಇಷ್ಟ ಅಂತ ಅಂದರೆ, ನನಗೆ ವಾಲ್ ಪೇಂಟ್ ಮಾಡಿ ತುಂಬ ದಿನ ಆಗಿತ್ತು. ಇಲ್ಲ ಆರಾಮಾಗಿ ನಾನು ಪೇಂಟ್ ಮಾಡ್ಬೋದು, ಮತ್ತು ಹೋಮ್ ಡೆಕೋರ್ ಮಾಡ್ಬೋದು. ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗಂತೂ. ತುಂಬಾ ಓಕೆ ಆಯಿತು ಮನೆ. ತುಂಬ ಅಂದರೆ ಕೂಡಾಕ್ದಂಗಿಲ್ಲ, ನಾನು ಬಿಟ್ಟಂಗಿದೆ. ಕೆಳಗಡೆ ಪಾರ್ಕಿಂಗಲ್ಲಿ ಸ್ವಲ್ಪ ಓಡಾಡ್ಕೊಂಬರ್ಬೋದು. ಬಾಲ್ಕನಿಲಿ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವಾಕಿಂಗ್ ಮಾಡೋದಕ್ಕಂತೂ ಒಳ್ಳೆ ಚೆನ್ನಾಗಿ ಮಾಡಿಸಿರುವಂಥ ಒಂದು ಜಾಗ. ಮಕ್ಳಿಗೂ ಅಷ್ಟೇ ತುಂಬ ಇದೆ. ಮುಂದೆ ಹೋಗ್ತಾ ನಿಮಗೂ ಶೇರ್ ಮಾಡ್ಕೊಳ್ತೀನಿ ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳ್ಬಿಟ್ಟು, ಮುಂದೆ ಗೊತ್ತಾಗತ್ತೆ. ಇಷ್ಟೇ. ಇನ್ನೂ ಏನೋ ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನಿದ್ದೆ ಮಂಪ್ರಾಗ್ತಾ ಇದೆ ನನಗೆ, ಮರ್ತೋಯ್ತು. ಏನೋ ಹೇಳಬೇಕು ಅಂದ್ಕೊಂಡಿದ್ದೆ ನಾನು. ಓಕೆ, ಹೋಗ್ತಾ ನೆನಪಾದಾಗ ನಿಮ್ಮ ಜೊತೆ ಹಾಗೆ ಮಾತಾಡ್ತಾ ನನ್ನ ಇವಾಗೇನು ಮರ್ತೋಗಿದ್ದೀನಲ್ಲ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಹೇಳ್ತೀನಿ. ನೆನ್ಪು ಬರ್ತಾ ಇಲ್ಲ, ಏನೋ ಸ್ಟಾರ್ಟ್ ಮಾಡಿದೆ ನಾನು ಹೇಳಬೇಕು ಅಂತ. ಏನೋ ಒಂದು ಇಂಪಾರ್ಟೆಂಟ್ ವಿಚಾರನೇ ಮರ್ತೋಯ್ತು. ಸರಿ, ನಾನು ನಿಮಗೆ ನೆನಪಾದಾಗ ಹೇಳ್ತೀನಿ, ಓಕೆನಾ? ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ಇವಾಗ ಸ್ವಲ್ಪ ಊಟ ಮಾಡಿಬಿಟ್ಟು ಮಲ್ಕೊಂಡು ಬೆಳಗ್ಗೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಮೇಲ್ಗಡೆ ಹೋಗಕ್ಕೆ ನೋಡ್ತಾ ಇತ್ತು, ಅದಕ್ಕೆ ಆ ಕಡೆ ಎಲ್ಲ ಈ ಕಡೆ ನಡಿ ಅಂತ ಹೇಳ್ತಾ ಇದ್ದೀನಿ. ಏನು ಜೀರಿಗೆ ಸಿಗಲಿಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಏನೋ ಮಾಡಿಕೊಡ್ತೀನಿ ಅಂತಂದರು. ನೋಡಿ ಎಲ್ಲ ನೆಲ ಎಲ್ಲ ಒರೆಸಿದ್ದಕ್ಕೆ ಇವಾಗ ಈ ಥರ ಇದೆ. ಕಾಲು ಊರಕ್ಕಾಗ್ತಾಯಿಲ್ಲ ಸ್ವಲ್ಪ. ಇದು ಮಾತ್ರ ಇನ್ನೂ ಸೆಟ್ ಮಾಡೋಕ್ಕಾಗಲಿಲ್ಲ. ಇನ್ನೂ ಕೆಲವೊಂದು ವಸ್ತುಯಲ್ಲೆಲ್ಲ ಹೋಗ್ಬೇಕು. ಡೈನಿಂಗ್ ಟೇಬಲ್ ಮೇಲೆ ಅಷ್ಟೊಂದಿದೆ, ಅದು ಹೋಗಿಲ್ಲ. ಇಲ್ಲೊಂದು ಸ್ವಲ್ಪ ಇದೆ. ಇಲ್ಲಿ ನೋಡಿ, ಇಲ್ಲೇನೋ ಸೆಟಪ್ ಮಾಡಬೇಕು. ಇದಕ್ಕೆಲ್ಲ ಏನು ಗೊತ್ತಾ, ಡ್ರಿಲ್ ಮಾಡಿಸ್ಬೇಕು. ಸೋಫಾಗೆ ಇನ್ನೂ ಕವರ್ ಹಾಕಿಲ್ಲ. ಆ ಡ್ರಿಲ್ಲಿಂಗ್ ಮಿಷಿನ್ ನಮ್ಮ ಹತ್ರ ಇಲ್ಲ. ನಮ್ಮ ಹುಡುಗರು ಇದ್ದಾರೆ, ಬರ್ತಾರೆ. ಅವರು ಸ್ವಲ್ಪ ಬರೋದು ಲೇಟು. ಅವ್ರು ಬಂದಮೇಲೆ ಅವೆಲ್ಲ ಅಲ್ಲಿ ಫೋಟೋಸ್ಗಳೆಲ್ಲ ಹೋಗುತ್ತೆ. ಕರ್ಟನ್ಸ್, ಈ ಕರ್ಟನ್ ಹಾಕಿದ್ಮೇಲೆ ಸಖತ್ತಾಗಿ ಕಾಣಿಸ್ತಾ ಇದೆ. ಇದು ಮನೆಯಾಗಿರಬೇಕು ಅಂದರೆ ಹೆಣ್ಮಕ್ಳು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಖಾಲಿ ಮನೆಗೆ ಬಂದಾಗ ಹೆಂಗಿತ್ತು, ಮನೆ ಸೆಟ್ ಆಗ್ತಾ ಹೆಂಗಾಗ್ತಾ ಇದೆಯಲ್ಲ, ಅದು ನೋಡ್ತಾನೆ ಅವಾಗ ಅನ್ಸೋದು ನಮಗೆ, ಇನ್ನೂ ಇದು ಫೋಟೋ ಹಾಕಬೇಕು. ನೋಡುವ, ನಮ್ಮ ಕುಕ್ಕು ಜೋರಾಗಿ ತಿರುಗಿಸ್ತಾವ್ರು ಒಗ್ಗರಣೆ ಮಾಡಿ, ಅಲ್ವಾ ಕುಕ್? ನಮ್ಮ ಲಕ್ ಅಲ್ಲೋಗಿ ನಿಂತ್ಕೊಳ್ಳುತ್ತೆ. ಲಕ್ಕಮ್ಮ ನೀರು ಕುಡಿತೈತಾ? ಉಪ್ಪಲ್ಲಿ ಬ್ರೌನ್ ಕಲರ್ ಪಿಂಗಾಣಿ. ಹೋಗಿ ಸ್ವಲ್ಪ ತರಕಾರಿ ತಂದು ಎಲ್ಲೆಲ್ಲಿ ಏನು ಇಡಬೇಕಂತ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಅಲ್ಲಲ್ಲೇ ಬಿದ್ದಿದೆ. ಆದಷ್ಟು ಏನೇನೆಲ್ಲ ತಲುಪಿಸಿದ್ವಿ ಮೇಲ್ಗೆ ಕೆಳಗೆ. ಇನ್ನೂ ಲೈಟ್ಸ್ ಎಲ್ಲ ಹಾಕಬೇಕು. ತುಂಬ ಕೆಲಸ ಇದೆ ಫ್ರೆಂಡ್ಸ್. ಮನೆ ಸೆಟ್ ಆಗೋಕ್ಕೆ 3 ಮಂತ್ಸ್ ಆಗುತ್ತೆ. ಅಲ್ಲೂ ಹಾಗೆ ಆಯಿತು, 3 ಮಂತ್ಸ್ ಆಯಿತು. ದಿಢೀರಂತ ಬಿಟ್ಟು ಬಂದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ಎಲ್ಲ ಇಟ್ಟಿದೆ ಗೊತ್ತಾ, ತೋರಿಸ್ತೀನಿ. ಎಷ್ಟೊಂದು ಸ್ಪಾಟ್ ಲೈಟ್ಸ್ ಹಾಕಿದ್ದಾರೆ ಅಂದರೆ ಅಷ್ಟು ಲೈಟ್ ಇದೆ. ಕಾಣಿಸ್ತಾ ಇದೆಯಾ? ಹೆಂಗೆ ಬ್ರೈಟಾಗಿ ಕಾಣಿಸೋದು ಗೊತ್ತಾ, ಚೆನ್ನಾಗಿದೆ. ಬಟ್ ನಾನು ಮಧ್ಯದ ಎಲ್ಲೋ ಬಲ್ಪ್ ಮಾತ್ರ ಹಾಕ್ತೀನಿ. ನೈಟ್ ಹೊತ್ತು ಇವೆಲ್ಲ ಹಾಕಿದ್ರೆ ನಿದ್ದೆಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಅವೆಲ್ಲ ಆಫ್ ಮಾಡಬೇಕು. ಇದು ಮಾತ್ರ ಸ್ವಲ್ಪ ನಿದ್ದೆಗೆ ಏನು ಎಫೆಕ್ಟ್ ಆಗಲ್ಲ. ಪ್ರೀತಮ್ಮು ಈ ಮನೆ ಅವ್ನಿಗೆ ಎಷ್ಟು ಇಷ್ಟ ಆಗಿದೆ ಅಂದರೆ
ಹಾಲುಗ್ಸಿದ್ವಲ್ಲ ಅವತ್ತು ಅವನು ಓಡಾಡಿ ಅವನದು 2 ಕಾಲು ಮೇಲೆ ಮತ್ತು ಕೆಳಗೆ ಫುಲ್ಲು ಧೂಳು ಗಲೀಜಾಗ್ಬಿಟ್ಟಿತ್ತು. ಈ ಓನರ್ ಮಾಡಿದ ಕೆಲಸದಿಂದ ನಮ್ಗೆ ಇಷ್ಟು ಕೆಲಸ ಆಗಿದ್ದು. ಅಕಸ್ಮಾತ್ ಅವ್ರು ಕ್ಲೀನ್ ಕೊಡಲ್ಲ ಅಂತ ಹೇಳಿದರೆ ನಾವೇ ಒಂದಿನ ಬಂದು ನೀಟಾಗಿ ಕಸ ಗುಡಿಸಿ ಒರೆಸ್ಬಿಟ್ಟು ಇದು ಮಾಡ್ತಾಯಿದ್ವಿ. ನಮಗೆ ಆಪ್ಷನ್ನೇ ಇರಲಿಲ್ಲ. ಬೆಳಗ್ಗೆ ಹಾಲು ಉಗಿಸ್ಬೇಕು, ನೈಟ್ ಕ್ಲೀನ್ ಮಾಡಿಲ್ಲ, ಮಾಡಿಕೊಡ್ತೀನಿ ಅಂತ ಸಂಜೆ ಮಾಡಿಬಿಟ್ರು. ಹಾಗಾಗಿ ಸ್ವಲ್ಪ ಡಬಲ್ ಕೆಲಸ ಆಗೋಯ್ತು. ಇಲ್ಲ ಅಂದಿದ್ರೆ ಈ ಥರ ಆಗ್ತಾ ಇರಲಿಲ್ಲ. ಹೆಂಗೋ ಒಂದೊಂದೇ ಸ್ಟೆಪ್ ಕ್ಲೀನ್ ಮಾಡಿ ಸೆಟ್ ಮಾಡ್ತಾಯಿದ್ದೀನಿ. ಪ್ರೀತಮ್ ಬರೋಷ್ಟರಲ್ಲಿ ಕಂಪ್ಲೀಟಾಗಿ ಡಸ್ಟ್ ಫ್ರೀಯಾಗಿ ಕ್ಲೀನ್ ಆಗಿಬಿಡುತ್ತೆ. ಅವ್ನು ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು. ಸ್ಟೇರ್ ಕೇಸ್ ಮೇಲೆ ಗ್ಯಾಪ್ ಇದೆ, ಬಿದ್ದೋಗ್ತಾನೆ ಅಂತ ಹೇಳ್ತಾ ಇದ್ರಿ. ಗ್ಯಾಪ್ ಇಲ್ಲ, ಅವ್ನು ಆರಾಮಾಗಿ ಇಳ್ಕೊಂಬಂದರೆ ಆರಾಮಾಗಿ ಇಳ್ಕೊಂಬರ್ಬೋದು. ತುಂಬ ಮೇಲೆ ಹೋಗಲ್ಲ ಅವನು. ಇದು ಒಂದೇ ಸ್ಟೆಪ್ ಹತ್ತಾನೆ ಅಷ್ಟೇ, ಅದ್ರ ಮೇಲೆ ಹೋಗಲ್ಲ ಅವನು. ನಾವಿಲ್ಲ ಅಂದರೆ ಹೋಗಲ್ಲ. ಮುಂದೆ ನೋಡಬೇಕು, ಹೇಳ್ಕೊಡ್ಬೇಕು. ಅಭ್ಯಾಸ ಆದರೆ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ. ಅವ್ನಿಗಿಷ್ಟೇ ಜಾಗ ಸಾಕು. ಅವತ್ತು ಟಿ ವಿ ಇರಲಿಲ್ವಲ್ಲ, ಹಾಗಾಗಿ ಅವ್ನಿಗೆ ಅವತ್ತು ಅಲ್ಲಿ ಇಲ್ಲಿ ಓಡಾಡಬೇಕಾಗಿತ್ತು ಅಷ್ಟೇ. ಇನ್ಮೇಲೆ ನನ್ನ ಕಾಲು ಫುಲ್ ಗಟ್ಟಿ ಆಗಿಬಿಡತ್ತೆ, ಮೆಟ್ಲು ಹತ್ತಿ ಇಳ್ದು ಅನಿಸುತ್ತೆ, ಅಷ್ಟು ನೋವಾಗಿದೆ. ಫುಲ್ ಟೆರೆಸ್ ಮೇಲೆ ಹೋಗಿಲ್ಲ ಅಲ್ಲ, ಹೋಗೇ ಇಲ್ಲ. 3 ದಿನ ಆಯಿತು ನಾವು ಟೆರೆಸ್ ಓಪನ್ನೇ ಮಾಡಿಲ್ಲ. ಅಂದರೆ ಓಪನ್ನೇ ಮಾಡಿಲ್ಲ, ಅಲ್ಲಿ ತನಕ ಹೋಗೇ ಇಲ್ಲ ನಾವು. ಇಲ್ಲೇ ಆಗ್ತಾಯಿದೆ ಕೆಲಸ. ಹೆಂಗಿದೆ ಅಂತಲೂ ನೋಡಿಲ್ಲ. ಅಲ್ಲಿ ತುಂಬ ಗಲೀಜಿದೆ, ಅಲ್ಲಿ ಕ್ಲೀನ್ ಮಾಡಿ ಅಲ್ಲೂ ಎಲ್ಲ ಸ್ವಲ್ಪ ಸೆಟಪ್ ಮಾಡ್ಕೊಬೇಕು. ತುಂಬ ಜನ ಹಾಲುಗ್ಸಿರೋ ದಿನದ ವ್ಲಾಗಿಗೆ ಸಿಕ್ಕಾಬಟ್ಟೆ ಪ್ರೀತಿ ವಿಶಸ್ ಕೊಟ್ರಿ. ತುಂಬ ಒಳ್ಳೆಯದಾಗಲಿ ಅಲ್ಲಿ ನಿಮಗೆ. ನಾನು ನಂಬಿರೋ ಈ ದೇವ್ರ ಹತ್ರ ಕೇಳ್ಕೊಳ್ತೀನಿ, ನಿಮಗೆ ಸಂತೋಷ ಸಿಗಲಿ, ಖುಷಿ ಸಿಗಲಿ ಅಂತ. ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಅದೇ ಕಮೆಂಟ್ಸ್ ಬರ್ತಾನೆ ಇದ್ದಾವೆ, ನೋಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ತಡ ಆಗೋಯ್ತು ವಿಡಿಯೋ ಹಾಕೋದು. ಫುಲ್ ಕ್ಲೀನಿಂಗಲ್ಲಿ ಬ್ಯುಸಿ. ವಿಡಿಯೋ ಹಾಕಬೇಕು, ಅಪ್ಲೋಡ್ಗೆ ಹಾಕಿದ್ದೀನಿ. ನೋಡಿದ್ರೆ ತಡ ಆಗೋಯ್ತು, 1 hour ತಡ ಆಗಿಬಿಟ್ಟಿದೆ. ಆಮೇಲೆ ಅವನ್ನ ಮಾಡಿ ಹಾಕಿ ಪಾಪ ಅದು ನನಗೋಸ್ಕರ ಕಾಯ್ತಾ ಇದ್ವಿ. ಅವ್ರಿಗೆಲ್ಲ ಡಿಸಪಾಯಿಂಟ್ ಆಯಿತು. 1 hour, ಸಾರಿ. ಈಗ ಊಟ ಮಾಡಿ ಮಲಗಿ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡೋಣ. ಇದು ಸೆಕೆಂಡ್ ಡೇ. ಇವತ್ತು ಸ್ವಲ್ಪ ಕ್ಲೀನಿಂಗೇ ಇತ್ತು. ಅಂದರೆ ಮನೆಯೆಲ್ಲ ಕಸ ಗುಡಿಸಿರ್ಲಿಲ್ಲ, ಆಮೇಲೆ ನೆಲ ಒರೆಸಿರ್ಲಿಲ್ಲ. ಬಂದಾಗಿಂದ ಐಟಮ್ ಶಿಫ್ಟ್ ಆಗಲಿ, ಇಲ್ಲಾಂದರೆ ಮತ್ತೆ ಧೂಳು ಆಗ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಕೊಂಡಿದ್ದೆ. ಇನ್ನು ನಮ್ಮನೆಯವರು ಅರ್ಜೆಂಟ್ ಕೆಲಸ ಇದೆ ಹೋಗಬೇಕು ಅಂತ ಹೇಳಿ ಪಾಪ ರೆಡಿ ಆದರು. ಆಮೇಲೆ ಅದು ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ಅವ್ರು ಹೋಗೋಷ್ಟ್ರೊಳಗೆ ಏನಾದರೂ ಅಡುಗೆ ಮಾಡ್ಕೊಡೋಣ ಅಂತ. ಮನೇಲಿ ಏನೂ ಐಟಮ್ಗಳು ಸಿಗ್ತಾ ಇರಲಿಲ್ಲ. ಬೇಳೆಕಾಳೆಲ್ಲ ಇದೆ, ಬಟ್ ತರಕಾರಿ ಏನೂ ತರೋಕ್ಕಾಗಿರಲಿಲ್ಲ. ಇವತ್ತೇ ಬೆಳಗ್ಗೆ ಬಂದ್ಬಿಟ್ಟು ನಮಗೆ ವಾಟರ್ ಪ್ಯೂರಿಫೈಯರ್ನ ಫಿಕ್ಸ್ ಮಾಡಿಕೊಟ್ಟೋದ್ರು. ನೀರಿಲ್ಲ ಅಂದರೆ ಅನ್ನ ಮಾಡೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೀರು ಬಂದ ತಕ್ಷಣ ಸರಿ ಇವತ್ತು ಹೋಟ್ಲಲ್ಲಿ ತಿಂದು ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. 1 time 2 time ತಿನ್ಬೋದು, ಬಟ್ 3-4 ದಿನ ಹೋಟ್ಲಲ್ಲಿ ಊಟ ಅಂತಂದರೆ ನಿಜವಾಗ್ಲೂ ಎಂಥವ್ರಿಗೂ ಇಷ್ಟ ಆಗೋದಿಲ್ಲ. ನಮಗಂತೂ ಡೈಲಿ ಮನೆ ಊಟ ಮಾಡಿ ಅದು ಇಷ್ಟನೇ ಆಗ್ತಾ ಇರಲಿಲ್ಲ. ಯಾವಾಗಪ್ಪ ಮನೇಲಿ ಅಡುಗೆ ಮಾಡ್ಕೊಂಡು ತಿಂತೀನಿ ಅಂತ ಅನಿಸ್ಬಿಟ್ಟಿತ್ತು. ಮಾವಿನಕಾಯಿ ಇತ್ತು, ನನಗೆ ಮಾವಿನಕಾಯಿ ಇಷ್ಟ ಅಲ್ವಾ, ತುತ್ತಪುರಿ ಅಂತ ಹೇಳಿ ತರಿಸಿದ್ದೆ. ಒಂದು ಮಾತ್ರ ಉಪ್ಪು ಖಾರ ಹಾಕೊಂಡು ತಿಂದೆ, ಇನ್ನೊಂದು ಹಾಗೆ ಇಟ್ಕೊಂಡಿದ್ದೆ. ನೆನ್ನೆ ಮೊಸರನ್ನ ಜೊತೆಗೆ ಪೊಟ್ಯಾಟೊ ಫ್ರೈ ಮಾಡಿ ಅದ್ರ ಜೊತೆ ಕಾಂಬಿನೇಷನಾಗಿ ತಿಂದ್ವಿ. ಸೂಪರ್ ಆಗಿದೆ. ಇವತ್ತು ಮಾವಿನಕಾಯಿ ಹಾಕಿ ಬೇಳೆ ಸಾರು ಮಾಡಿ ಅದ್ರ ಜೊತೆಗೆ ಒಂದು ಆಮ್ಲೆಟ್ ಹಾಕ್ಕೊಂಡು ತೃಪ್ತಿಯಾಗಿ ಊಟ ಮಾಡಿ ಮತ್ತೆ ಕ್ಲೀನಿಂಗ್ ಅಂತ ಶುರು ಮಾಡಿದ್ವಿ. ನಾವಿನ್ನೂ 1st floor ಮತ್ತು ಬೆಡ್ರೂಮ್ ಇವೆರಡರಲ್ಲೇ ಇದ್ವಿ. ಮತ್ತೆ 3rd floorಗೆ ಹೋಗಿರಲಿಲ್ಲ. ಟೆರೆಸ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ, ಏನೂ ಮಾಡಿರಲಿಲ್ಲ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫುಲ್ ಮೇಲೆ ಹೋದ್ವಿ. ಇವತ್ತು ಎಂಟ್ರಿ ಕೊಟ್ಟಿದ್ದು ಸ್ವಲ್ಪ ಬೇಡದಲ್ಲಿರೋ ವಸ್ತುಗಳನ್ನೆಲ್ಲ ಅಲ್ಲಿ ಇಟ್ಟಿದ್ವಿ. ಇದನ್ನು ಆದಷ್ಟು ಮಕ್ಕಳು ಸ್ಟಡಿ ಏರಿಯಾ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲೂ ಸ್ವಲ್ಪ ಪಾಟುಗಳನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಓದೋದಕ್ಕೆ ಅಥವಾ ಆ್ಯಕ್ಟಿವಿಟಿಗೆ. ನಂದು ಟೈಲರಿಂಗ್ ಮಿಷಿನ್ನು, ಕ್ರೋಶ, ಕುಚ್ಚು, ಅದು ಏನೇನು ಐಟಮ್ ಇದೆಯೋ ಎಲ್ಲ ಆ್ಯಕ್ಟಿವಿಟಿ ಏರಿಯಾ ಥರ ಮಾಡ್ಕೊಳ್ಳೋಣ. ಇದನ್ನು ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಟೈಲರಿಂಗ್ ಟೈಮಲ್ಲಿ. ಸುಮ್ಮನೆ ಎಲ್ಲ ಗಲೀಜಾಗೋದಿಲ್ಲ. ಮಕ್ಕಳು ಅಷ್ಟೇ, ಏನಾದರೂ ಓದೋದು, ಬರೆಯೋದು, ಆನ್ಲೈನ್ ಕ್ಲಾಸು, ಭಗವದ್ಗೀತೆ ಕ್ಲಾಸಸ್, ಏನೇ ಕ್ಲಾಸಸ್ ಇದ್ದರೂ ಒಂದು ಸಿಸ್ಟಮ್ ಇದೆ, ಇಲ್ಲ ಎಲ್ಲ ಸೆಟಪ್ ಮಾಡ್ಕೊಳ್ಳೋಣ. ಅದು ಏನೇ ಇದ್ದರೂ ಈ ರೂಮಲ್ಲೇ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಅಂದ್ಕೊಂಡಿದ್ದೀವಿ. ನೋಡೋಣ. ಪ್ರೀತಮ್ಗೂ ಅಷ್ಟೇ ಏನಾದರೂ ಕಲರಿಂಗ್ ಮಾಡಬೇಕು, ಅವ್ನು ರೈಟಿಂಗು, ಒಂದೊಂದಿಷ್ಟು ಟೈಮ್ ಇರುತ್ತೆ ಸ್ಟಡಿ ಟೈಮ್ ಅಂತ, ಅದೆಲ್ಲ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಡಿ ಟೇಬಲ್ ಏನಿತ್ತೋ ಇದೆಲ್ಲ ಆ್ಯಕ್ಚುಲಿ ನಮ್ಮ ಹುಡುಗರ ರೂಮಲ್ಲಿ ಇಟ್ಟಿದ್ವಿ. ಸ್ಟಡಿದು ಟೇಬಲ್ಲು ಮತ್ತು ಒಂದು ಎಕ್ಸ್ಟ್ರಾ ಇನ್ನೊಂದಿತ್ತು, ಅದನ್ನೆಲ್ಲ ತರಿಸ್ಕೊಂಡ್ವಿ. ಇವಾಗ ರೂಮ್ ದೊಡ್ಡದಾಗಿರೋದಕ್ಕೆ ಅದನ್ನೆಲ್ಲ ಹಾಕ್ಬೋದಲ್ಲ ಅದರೊಳಗೆ ಅಂತ ಹೇಳಿ ಅದನ್ನೆಲ್ಲ ಸೆಟ್ ಮಾಡಿದ್ದೀನಿ. ಇನ್ನು ಐರನ್ ಸ್ಟ್ಯಾಂಡ್ ಕೂಡ ಇಲ್ಲೇ ಇದ್ಬಿಡಲಿ, ಯಾಕೆಂದರೆ ಮೇಲ್ಗಡೆ ಬಟ್ಟೆ ಒಣಗಿಸ್ಬಿಟ್ಟು ಬೇಕಾದನ್ನೆಲ್ಲ ಐರನ್ ಮಾಡಿ ಮತ್ತು ಕೆಳಗಡೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ಬಾಲ್ಕನಿಗೆ ಇಲ್ಲೂ ಕೂಡ ಸುಮಾರು ಪಾಟು ಇಡ್ಬೋದು. ಇಲ್ಲೆಲ್ಲ ಶೋ ಗಿಡಗಳನ್ನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹೂವಿನ ಗಿಡನೇ ಇಷ್ಟ ಇಡೋದಕ್ಕೆ. ನೋಡೋಣ ಏನೇನಾಗುತ್ತೆ ಅಂತ. ಇಲ್ಲೂ
ಅಷ್ಟೇ ಸುಮಾರು ಗಿಡಗಳನ್ನ ಹಾಕೋಬೋದು. ನಾನು ಅಂದ್ಕೊಂಡಿದ್ದೀನಿ ಈ ಒಂದೇನು ಕಾಂಪೌಂಡು ಚಿಕ್ಕ ಇದೆ ಅಲ್ಲ, ಅದ್ರ ಸುತ್ತ ನಾನು ಗಿಡಗಳನ್ನ ಹಾಕಬೇಕಂತ ಇರೋದು. ಅಂದರೆ ಅದನ್ನು ದಾಟಿ ಪ್ರೀತಮ್ ಹೋಗೋಕ್ಕಾಗಲ್ಲ. ದೊಡ್ಡ ದೊಡ್ಡ ಪಾಟ್ಗಳನ್ನ ಇಟ್ಬಿಟ್ಟು ಅಲ್ಲಿ ಸ್ವಲ್ಪ ನಾನು ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಸೊಪ್ಪು ವೆಜಿಟೇಬಲ್ಸು ಏನೇ ಇದ್ರೂ ಇಲ್ಲಿ ಹಾಕ್ಕೊಳ್ಳೋಣ ಅನ್ನೋದು ನನ್ನ ಪ್ಲ್ಯಾನು. ಹಾಗಾಗಿ ಪ್ರೀತಮ್ಗೆ ಆ ಒಂದು ಕಾಂಪೌಂಡ್ ತನಕ ರೀಚ್ ಆಗೋದಕ್ಕೂ ಆಗೋದಿಲ್ಲ. ಅಲ್ಲಿಗೆ ಅದು ಸೇಫ್ ಆಗುತ್ತೆ. ನಮ್ಮನೆಯವ್ರು ಸ್ವಲ್ಪ ಪಾಟ್ ಎಲ್ಲ ತೊಳೆದ್ರು, ನಾನು ಅದೆಲ್ಲ ಕ್ಲೀನ್ ಮಾಡಿ ಇನ್ನು ಮೇಲಿಂದ ನೆಲ ಒರೆಸ್ಕೊಂಡು ಬಂದ್ವಿ. ನಮ್ಮನೆಯವ್ರು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಇನ್ನು ಡೋರ್ಗಳೆಲ್ಲ ಕ್ಲೀನ್ ಮಾಡೋದಿದೆ. ಇನ್ನೂ ತುಂಬ ಇದೆ ಸೆಟಪ್ ಮಾಡೋದು. ಆಗುತ್ತೆ ಒನ್ ಬೈ ಒನ್. ಒಂದ್ಸರಿ ಸೆಟ್ ಆಗಿಬಿಟ್ರೆ ಮನೆ ಫುಲ್ಲು ಲುಕ್ಕಾಗಿ ಕಾಣಿಸುತ್ತೆ. ಇನ್ನೂ ಇದೆ ಐಟಮ್ಗಳು ಅಲ್ಲಿ ಇಲ್ಲಿ ಇರೋದೆಲ್ಲ ಎಲ್ಲೆಲ್ಲೆಲ್ಲೆಲ್ಲಿ ಸೇರಿಸ್ಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಇದೆ, ಮಾಡಬೇಕು. ಹಾಗೆ ಸುಮಾರು ಜನ ಲಾಸ್ಟ್ ವ್ಲಾಗಲ್ಲಿ ಕೇಳಿದ್ದು ಈ ಸೀರೆ ಚೆನ್ನಾಗಿದೆ ಅಂತ ಹೇಳಿ. ಸೊ ನಾನು ಅವತ್ತೇ ಲಿಂಕ್ ಹಾಕ್ತಾ ಇದ್ದೆ, ಬಟ್ ತುಂಬ ಸಿಂಪಲ್ ಆಗಿತ್ತು. ಸೊ ಇಷ್ಟ ಆಗುತ್ತೋ ಇಲ್ವೋ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ಹಾಕಿರ್ಲಿಲ್ಲ. ನನಗೆ ಮಾತ್ರ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಈ ಸೀರೆ. ಇದರೊಳಗೆ ಈ ಥರ ಕುಚ್ಚೆಲ್ಲ ಕೊಟ್ಟಿದ್ದಾರಲ್ಲ, ಅದಕ್ಕೆ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂತಂದರೆ, ಲಿಂಕ್ ಹಾಕೋದಕ್ಕೂ ಮುಂಚೆಗೆ ನಾನು ನಿಮಗೆ ಹೇಳ್ತೀನಿ, ಈ ಸೀರೆ ಬಂದ್ಬಿಟ್ಟು ಮಲ್ ಕಾಟನ್ ಅಂತ ಹೇಳ್ತಾರೆ. ತುಂಬಾ ಸಾಫ್ಟ್ ಆಗಿರುತ್ತಲ್ಲ ಆ ಥರ. ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ತುಂಬ ಡೆಲಿಕೇಟೆಡ್ ಕೂಡ. ನೀವು ಬ್ರಷ್ ಕೂಡ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಆ ಥರ ಇದು ಸಖತ್ತು ಸಾಫ್ಟ್ ಆಗಿದೆ. ನಿಮಗೆ ಮಲ್ ಕಾಟನ್ ಬಟ್ಟೆ ಅಂದರೆ ಗೊತ್ತಿರುತ್ತೆ, ಅದು ಓಕೆ. ಡೆಲಿಕೇಟ್ ಆಗಿ ಸುಮ್ಮನೆ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ. ತುಂಬ ಸಿಂಪಲ್ ಆಗಿ ಲೈಟ್ ವೆಯ್ಟ್ ಆಗಿ ಸ್ಯಾರಿ ಹಾಕೊಂಡ್ರೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು. ಆ ಥರ ಇದ್ದರೆ ಈ ಸ್ಯಾರಿಯನ್ನು ಖಂಡಿತ ಪರ್ಚೇಸ್ ಮಾಡ್ಬೋದು. ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ಸುಮ್ಮನೆ ಅಂದರೆ ರಿಟರ್ನ್ ಆಪ್ಷನ್ ಅಂತೂ ಎಲ್ಲದರಲ್ಲೂ ಇರುತ್ತೆ. ನೀವು ತೊಗೊಂಡು ನೋಡಿ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ಬೋದು. ಈ ಸ್ಯಾರಿಯನ್ನು ನಾನು ಟ್ಯಾಗ್ ಮಾಡ್ತೀನಿ. ನೀವು ಯಾರಾದರೂ ಕಮೆಂಟ್ ಸೆಕ್ಷನ್ನಲ್ಲಿ ಬೇಕು ಅಂತ ಕೇಳಿದ್ರೆ ಸುಮಾರು ಜನ, ಆಮೇಲೆ ನಾನು ಬೇಕಾದರೆ ಹೇಳೋಣ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ. ಬರೀ 600 ರೂಪಾಯಿ ತೊಗೊಂಡೆ. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಬ್ಲೌಸ್ ಬರಲ್ಲ ನನಗೆ. ವಿತೌಟ್ ಬ್ಲೌಸೇ ಬೇಕಾಗಿತ್ತು ಸೀರೆ. ಎಷ್ಟೊಂದು ಬ್ಲೌಸ್ನ ಸ್ಟಿಚ್ ಮಾಡಿ ಇಡೋದು. ನಂತರ ಈ ಥರ ಒಂದು ಬ್ಲೌಸ್ ಇತ್ತು. ಇದು ಆಲ್ಮೋಸ್ಟ್ ಒಂದು 2 ಸ್ಯಾರಿಗೆ ನಾನು ಮ್ಯಾಚ್ ಮಾಡ್ಕೊಳ್ತೀನಿ. ಇದು ಪಿಂಕ್ ಮತ್ತು ಇದು, ಅದಕ್ಕೋಸ್ಕರನೇ ನಾನು ಇದನ್ನು ಸೀರೆ ಬಂದಾಗ ಇದು ಒರಿಜಿನಲ್ ಸ್ಯಾರಿ ಜೊತೆ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ನೇವಿ ಬ್ಲೂ ಅಲ್ಲ, ನಾವೊಂದು ಹೊಸ ಕಾರ್ ತೊಗೊಂಡಾಗ ನಾನು ಒಂದು ಸ್ಯಾರಿ ಹಾಕ್ಕೊಂಡಿದ್ದೆ ಗೊತ್ತಾ, ಅದ್ರ ಮೇಲೆ ಇದನ್ನು ಕಾಂಬಿನೇಷನ್ ಮಾಡ್ಕೊಳ್ತೀನಿ. ಮತ್ತು ಇದ್ರ ಜೊತೆ ಅಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು. ಇದನ್ನ ನೋಡೇ ಇದನ್ನು ತೊಗೊಂಡೆ. ಬ್ಲೌಸ್ ಸ್ವಲ್ಪ ಏನು ತಾಪತ್ರ್ಯ ಇರಬಾರ್ದು ಅಂತ. ಮತ್ತು ಇದ್ರೊಳಗೆ ವಿತೌಟ್ ಬ್ಲೌಸ್ ನಿಮಗೆ ಯಾವ ಸೀರೆ ಈ ಬಾರ್ಡರ್ ಕಲರ್ ಸುಮಾರು ಬ್ಲೌಸ್ ಬಂದಿರುತ್ತೆ. ಮಲ್ಟಿ ಕಲರ್ ಹಾಕ್ಕೊಳ್ಳೋದ್ಕಿಂತ ಈ ಥರ ಪ್ಲೇನೇ ಚಂದ ಅಂತ ನನ್ಗನ್ಸುತ್ತೆ. ಬ್ಲೂ ಹಾಕೋಬೋದು, ಇದು ಹಾಕೋಬೋದು, ಆರೆಂಜು. ಸೊ ಯಾವುದಾದ್ರೂ ಸರಿ ಹಾಕೊಂಡು ನೀವು ಮ್ಯಾಚ್ ಮಾಡ್ಕೋಬೋದು. ಇದು ಈ ಥರ ಸೀರೆಯಲ್ಲಿ ಸುಮಾರು ಜನ ವರ್ಕ್ ಎಲ್ಲ ಮಾಡಿಸಿರ್ತಾರೆ. ಅಂದರೆ ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ಸ್ಟೋನ್ಗಿನ್ ಹಾಕಬೇಡಿ, ಯಾಕಂದರೆ ಇದು ತರ್ಚೋ ಚಾನ್ಸಸ್ ಇರುತ್ತೆ. ಗ್ರ್ಯಾಂಡ್ ಬ್ಲೌಸ್ ಹೊಲ್ಸ್ಕೊಂಡಿದ್ರೆ ಅದ್ರ ಜೊತೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಇದು ಹಾಗೆ ಫೋಲ್ಡ್ ಮಾಡಿ ಎತ್ತಿರ್ತಾ ಇದೆ. ನಿನ್ನೆ ಕಮೆಂಟ್ಸಲ್ಲಿ ಸುಮಾರು ಜನ ಕೇಳಿದ್ದಕ್ಕೆ ಸೊ ಆ ರೂಮಲ್ಲಿ ಸ್ವಲ್ಪ ಲೈಟಿಂಗ್ ಎಲ್ಲ ಹಾಕ್ಕೊಂಡಿಲ್ಲ ಇನ್ನೂ. ನಾನು ಲೈಟ್ ಕಮ್ಮಿ ಅದಕ್ಕೆ ಈ ಕಡೆ ಬಂದೆ. ಚೆನ್ನಾಗಿ ಕಾಣಿಸ್ತಾ ಇದೆ, ಅಲ್ಲೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆನಾ? ಇಷ್ಟು ಸಾಫ್ಟ್ ಆಗಿರುತ್ತೆ. ಆಮೇಲೆ ನೀವು ಏನೋ ಬೇರೆ ಹೇಳ್ಬಿಟ್ರು ನಾವೇನೋ ತೊಗೊಂಡ್ಬಿಟ್ಟು ಅಂತ ಫೀಲ್ ಬೇಡ. ಇದೆಲ್ಲ ಓಕೆ ಆದರೆ ತೊಗೊಳ್ಳಿ. ಈ ಸೀರೆ ಹಾಕ್ಕೊಬೇಕಾದ್ರೆ ಸ್ವಲ್ಪ ನೋಡಿ ಒಳ್ಳೆ ಬಳೆ ಹಾಕ್ಕೊಳ್ಳಿ. ತರ್ಚೋದು ಕಿತ್ತೋಗೋ ಥರದ್ದು ಹಾಕ್ಕೊಂಡ್ರೆ ಸ್ವಲ್ಪ ಕೀಳೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇದು ಅಷ್ಟು ಸಾಫ್ಟ್ ಆಗಿದೆ. ನಾನಿನ್ನೂ ಇದು ಫಾಲೆಲ್ಲ ಹಾಕ್ಕೊಂಡಿಲ್ಲ, ಹಾಕ್ಕೋಬೇಕು. ಅದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಇದೆ, ನಿಜವಾಗ್ಲೂ ಚೆನ್ನಾಗಿದೆ. 600 ರುಪೀಸ್. ನಾನು ಆದಷ್ಟು ಈ ಥರ ಸೀರೆನ ಇಷ್ಟಪಡ್ತೀನಿ. ಪ್ರಗತಿ ಫಂಕ್ಷನಲ್ಲಿ ಒಂದು ಪೀಚ್ ಕಲರ್ ಸ್ಯಾರಿ ಹೊಲಿಸಿದೆ. ಅದು ಫುಲ್ಲು ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಮಾಡಿಸಿದೆ ಬ್ಲೌಸ್ಗೆ ಸುಮಾರಾಗಿ. ಅದನ್ನು ಹಾಕ್ಕೊಳ್ಳೋಣ ಅಂತೇಳಿ ತೆಗೆದಿಟ್ಟೆ. ಆಮೇಲೆ ಈ ಅರ್ಜೆಂಟಲ್ಲಿ ನಾನು ಆ ಸೀರೆನೆಲ್ಲ ಫೋಲ್ಡ್ ಮಾಡಿ ಏನು ಪ್ಲೀಟ್ ಎಲ್ಲ ಮಾಡಿ ಇಟ್ಕೊಂಡ್ರೆ ಆ ಸೀರೆಗಳಷ್ಟು ಕಂಫರ್ಟಬಲ್ ಆಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಹಾಕೋಬೋದು. ನನಗೆ ಟೈಮ್ ಇರಲಿಲ್ಲ. ಸರಿ ಇದು ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕೊಂಡೆ. ನಿಜವಾಗ್ಲೂ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇನ್ನೂ ಬೇರೆ ಥರ ಬ್ಲೌಸ್ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ನಾನು ಇದನ್ನು ಟ್ಯಾಗ್ ಮಾಡಿರ್ತೀನಿ. ಕೇಳಿದ್ರಲ್ಲ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ನೋಡೋಣ, ಸಂಜೆ ಮೇಲೆ ಅಮ್ಮನ ಮನೆಗೆ ಹೋಗೋಣ ಅನ್ಕೊಂಡಿದ್ದೀನಿ. ಅಮ್ಮ ಕಾಲ್ ಮಾಡಿದ್ರು. ನಾಳೆ ಹಬ್ಬ ಅಲ್ವಾ, ಇಲ್ಲಂತೂ ಮಾಡೋಕ್ಕಾಗಲಿಲ್ಲ. ಫೋಟೋ ಗೀಟೋ ಏನೂ ರೆಡಿ ಇಲ್ಲ. ಮತ್ತು ಹೆಂಗಿಲ್ಲ ಹಬ್ಬ ಮಾಡಲಿ ನಾನು. ಇನ್ನೂ ಸುಮಾರು ಇದೆ ಎಲ್ಲ ರೆಡಿ ಮಾಡೋದು. ಬ್ಯಾಗ್ಗಳಲ್ಲೇ ಬಟ್ಟೆ ಹಂಗಂಗೆ ಇದೆ. ಪ್ರೀತಮ್ ಒಂದು ಬಟ್ಟೆ ಮಾತ್ರ ಜೋಡಿಸ್ದೆ. ಒಂದು ಸ್ವಲ್ಪ
ಎಲ್ಲೆಲ್ಲಿ ಐಟಮ್ಗಳು ಹೋಗಬೇಕು ಅಂತ ಒಂಚೂರು ಎಲ್ಲೆಲ್ಲಿ ಐಟಮ್ಗಳು ಹೋಗಬೇಕು ಅಂತ ಇತ್ತು ಅಲ್ಲೆಲ್ಲಿಗೆ ಮಾತ್ರ ಐಟಮ್ಗಳನ್ನ ಸಾಗಿಸಿ ಇಟ್ಟಿದ್ದೀನಿ. ಪ್ರಗತಿ ರೂಮ್ದು ಬೆಡ್ ಕೂಡ ರೆಡಿ ಮಾಡಿಲ್ಲ. ಆಮೇಲೆ ಕಿಚನ್ಗೆ ಏನೇನು ಐಟಮ್ ಹೋಗಬೇಕು ಅಂತ ಇತ್ತು ಅದನ್ನ ಮಾತ್ರ ತಳ್ಳಿಬಿಟ್ಟು ಇಟ್ಟಿದ್ದೀನಿ. ಅದನ್ನ ಇನ್ನೂ ಅರೇಂಜ್ ಮಾಡಬೇಕು. ಸುಮಾರು ಕೆಲಸ ಇದೆ. ಹಬ್ಬ ಮುಗಿಲಿ, ಹಬ್ಬ ಮುಗಿದ ತಕ್ಷಣ ಬಂದು ಅಂದರೆ ಏನು ಗೊತ್ತಾ, ಯಾವ್ಯಾವ ಜಾಗಕ್ಕೆ ಯಾವ ವಸ್ತು ಹೋಗಬೇಕು ಹೋಗ್ಬಿಟ್ರೆ ದಿನದ ಕೆಲಸದಲ್ಲಿ ದಿನದ ಕ್ಲೀನಲ್ಲಿ ಆ ಜಾಗನ ಸೆಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನಮ್ಮ ಮನೆಯವರು ಕಾರ್ ವಾಶ್ ಮಾಡ್ತಾ ಇದ್ದಾರೆ. ಲಕ್ಕಿ ಫುಲ್ಲು ಮಾಸ್ ಹೋಗ್ಬಿಟ್ಟಿದ್ಲು, ಹಂಗಾಗಿ ಲಕ್ಕಿಗೆಲ್ಲ ಸ್ನಾನ ಮಾಡಿಸಿ ಅವ್ಳನ್ನ ರೆಡಿ ಮಾಡಿ ಬಿಟ್ಟೆ. ಅಲ್ಲಿ ಮಲ್ಕೊಂಡಿದೆ. ನಮ್ಮ ಕಾರ್ ಆಚೆ ಹೋಗ್ತಾ ಇದೆ ನೋಡಿ. ನಿಧಾನಕ್ಕೆ ಹೋಗ್ಬೇಕು, ಯಾಕೆಂದರೆ ಸ್ವಲ್ಪ ಹೈಟ್ ಇದೆ ಇದು. ಹಾಗಾಗಿ ಏನು ಮನೆ ಮುಂದೆ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ನಾವು. ಮನೆ ಮುಂದೆ ರಂಗೋಲಿನೂ ಹಾಕೋಕ್ಕೆ ಶುರು ಮಾಡಿಲ್ಲ. ಫಸ್ಟ್ ಒಳಗಡೆ ಎಲ್ಲ ಸೆಟ್ ಆಗಲಿ ಅಂತ ಹೇಳಿ. ತುಂಬ ಹೈಟ್ ಕೊಟ್ಟಿದ್ದಾರೆ. ರಿವರ್ಸ್ ಹಾಕಬೇಕಾಗಿತ್ತೇನೋ ಕಾರ್ನ, ಹಾಗೆ ಡೈರೆಕ್ಟಾಗಿ ಹಾಕಿದ್ದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೊಸ ಮನೆ ಹೊಸ ವ್ಲಾಗ್ ಮಾಡಬೇಕು ಅಂತ ಹೇಳಿ ಮಾಡೋಕ್ಕೆ ಶುರು ಮಾಡಿದೆ. ಕ್ಲೀನಿಂಗಲ್ಲಿ ಇಡೀ ದಿನ ಹೊರಟೋಯ್ತು. ಇವತ್ತಿನ ವ್ಲಾಗ್ನ ಮುಗಿಸುವಂತಹ ಸಮಯ. ನಾನು ನೋಡಿ ಹೆಂಗಿದ್ದೀನಿ, ಇನ್ನು ಮಾಡೋಕ್ಕಾಗಲ್ಲ. ಒಟ್ನಲ್ಲಿ ಮನೆ ಒಂಚೂರು ಕ್ಲೀನ್ ಆಯ್ತಲ್ಲ, ಅದೇ ಖುಷಿ. ಇಲ್ಲಿನೂ ಏನೂ ತೆಗಿಬೇಕು, ಹಂಗೆ ಬಿದ್ದಿದೆ. ಇವತ್ತಿನ ಕೆಲಸನೂ ಆಯಿತು. ಮೇಲಿಂದ ಟಾಪಿಂದ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮನೆಯವ್ರು ಸ್ವಲ್ಪ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಟ್ರು. ನಾನು ಮೇಲಿಂದ ನೆಲ ಒರೆಸ್ಕೊಂಡು ಬಂದೆ. ಹೀಗೆ ಇಬ್ಬರು ಮಾಡಿ ಒಂದು ಹಂತಕ್ಕೆ 75% ಕ್ಲೀನ್ ಮುಗಿಸ್ಕೊಂಡ್ವಿ. ಈಗ ಸಾಂಬಾರಿದೆ, ಅದಕ್ಕೆ ಸ್ವಲ್ಪ ಅನ್ನ ಮಾಡಿ ಊಟ ಮಾಡಿ ಹೊರಡೋದು. ಅದನ್ನು ತಗೊಂಡು ಹೆಂಗೆ ಅಲ್ಲೆಲ್ಲ ನಮ್ಮ ಲಕ್ಕಿ ಊಟ ಮಾಡಿ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಚಂದ ಊಟ ಆಯಿತು, ಸ್ನಾನ ಆಯಿತು. ಈಗ ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಅಲ್ಲಿ ನೋಡಿ ಆ ಚೇರ್ ಮೇಲೆ ಮಲ್ಕೊಂಡಿದ್ದೆ, ಹೊಡಿತಾ ಇದೆ ಚೆನ್ನಾಗಿ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮಾಡೋದು ಬೇಡವಾ ಮಾಡಬೇಕಾ ವ್ಲಾಗ್ ಅಂದ್ಕೊಂಡ. ಹೊಸ ಮನೆಯಲ್ಲಿ ಒಂಥರ ಖುಷಿ ಇರುತ್ತಲ್ಲ, ಅದಕ್ಕೆ ಮಾಡಿದೆ. ಇನ್ನು ನಾಳೆ ಹಬ್ಬದ ವ್ಲಾಗ್ ಬರುತ್ತೆ. ಇವತ್ತಿನ ವ್ಲಾಗ್ನೆಲ್ಲ ಮುಗಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.